ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಾವು ಪ್ರೆಗ್ನೆಂಟ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಪಾಪು ಆದ್ಮೇಲೆ ಕೆಲವೊಂದು ಮಾತುಗಳು ಬರ್ತಿರ್ತವೆ. ಅಂದ್ರೆ ಇವಾಗ ಸ್ವಲ್ಪ ಕೆಟಗರಿ ಜನಗಳು ಇರ್ತಾರೆ. ಹಿಂಗ್ ಮಾಡ್ಬಾರ್ದು, ಹಂಗ್ ಮಾಡ್ಬಾರ್ದು, ಹಂಗಿರ್ಬೇಕು, ಹಿಂಗಿರ್ಬೇಕು, ಅದಾದ್ರೆ ಹಂಗಾಗುತ್ತೆ, ಇದಾದ್ರೆ ಹಿಂಗಾಗುತ್ತೆ, ಆತರ ಎಲ್ಲ ಹೇಳೋರು ತುಂಬಾ ಜನ ಇರ್ತಾರೆ. ನಾವು ಯಾವ ತರ ಇರ್ಬೇಕು, ಅವ್ರಿಗೆ ಯಾವ ತರ ರೆಸ್ಪಾನ್ಸ್ ಮಾಡ್ಬೇಕು, ಮತ್ತ ಅಟ್ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರೋರಿಗೆಲ್ಲ ತುಂಬಾ ಭಯ ಇರುತ್ತೆ. ಅವ್ರು ಹೇಳಿದ ತಕ್ಷಣ ಓ ಹಿಂಗಾದ್ರೆ ಏನ್ ಮಾಡೋದಪ್ಪ, ಹಂಗಾದ್ರೆ ಏನ್ ಮಾಡೋದಪ್ಪ, ತಲೆಗೆ ಹಾಕೋತೀವಿ ಬೇಗ. ಅದಕ್ಕೆ ಅಂತವ್ರ ಮಾತುಗಳನ್ನೆಲ್ಲ ಕೇಳಿ ಹೆಂಗ್ ರಿಯಾಕ್ಟ್ ಮಾಡ್ಬೇಕು, ಹೆಂಗಿರ್ಬೇಕು ಅಂತ ಚಿಕ್ಕದಾಗ ಒಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ. ಗೊತ್ತಿಲ್ಲ ನನ್ಗೆ ಎಷ್ಟ್ ಜನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಕೆಲವೊಬ್ರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ. ಪರ್ಸನಲಿ ನಾನ್ ಮಾಡಿರೋ ಎಕ್ಸ್ಪೀರಿಯನ್ಸು, ಮತ್ತೆ ನಾನು ಪ್ರೆಗ್ನೆಂಟ್ ಇದ್ದಾಗ ಬಟ್ ಪಾಪು ಆದ್ಮೇಲೆ ಬೇರೆಯವ್ರನ್ನ ನೋಡಿ ಅವ್ರಿಗೆಲ್ಲ ಹೆಂಗ್ ಹೇಳ್ತಿದ್ರು, ಅದ್ರ ಮೇಲೆ ನಾನು ಈ ವಿಡಿಯೋನ ಮಾಡೋಣ ಅಂತ ಅನ್ಸ್ತು. ಅದಕ್ಕೆ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ನಾವು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಫಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಫಸ್ಟ್ ಯಾವ ತರ ಎಲ್ಲ ಮಕ್ಕಳು ಬರ್ಬೋದು ಅಂತಂದ್ರೆ, ಇವಾಗ ಆಲ್ಮೋಸ್ಟ್ ಇವಾಗೆಲ್ಲ ಪ್ರೆಗ್ನೆನ್ಸಿ ಎಲ್ಲ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆಲ್ಮೋಸ್ಟ್ ಒಂದು 3 ಮಂತ್ ಆ ತರ ಬೆಡ್ ರೆಸ್ಟ್ ಹೇಳ್ತಾರೆ ಡಾಕ್ಟರ್ಸ್. ಮುಂಚೆ ಆದ್ರೆ ಹಳೆ ಕಾಲದಲ್ಲೆಲ್ಲ ಏನಿಲ್ಲ, ನಾರ್ಮಲ್ ಪ್ರೆಗ್ನೆಂಟ್ ಅಂತಾನೆ ಅನ್ಸ್ತಿರ್ಲಿಲ್ಲ. ಆ ತರ ಕೆಲ್ಸ ಎಲ್ಲ ಮಾಡ್ಕೊಂಡು ಇರೋರು. ಬಟ್ ಇವಾಗಿನ ಪ್ರೆಗ್ನೆನ್ಸಿ ಎಲ್ಲ ಆ ತರ ಅಲ್ಲ. ಅದಕ್ಕೆ ಇವಾಗ ಬೆಡ್ ರೆಸ್ಟ್ ಎಲ್ಲ ಹೇಳ್ತಾರೆ. ಇವಾಗ ಕೆಲವೊಬ್ರು ಏನ್ ಹೇಳ್ತಾರೆ ಅದಕ್ಕೂನು ಅಂತ ಅಂದ್ರೆ, ನೋಡು ಏನು ಯಾರೋ ಆಗದೆ ಇರೋ ಪ್ರೆಗ್ನೆಂಟ್ ಆಗಿದ್ದಾಳ, ಏನ್ ನೋಡು ಏನು ಕೆಲ್ಸನೇ ಮಾಡಲ್ಲ, ಯಾವಾಗ್ಲೂ ಮಲಗಿರ್ತಾಳೆ, ಕೂತಿರ್ತಾಳೆ, ಆರಾಮಾಗಿರ್ತಾಳೆ, ಏನೋ ಬೆಡ್ ರೆಸ್ಟ್ ಹೇಳಿದಾರಂತೆ, ಆ ತರ ಎಲ್ಲ ನೆಗೆಟಿವ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀವು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಬೇಡಿ. ಇವಾಗ ನಾನ್ ಮುಂಚೆನೆ ಹೇಳ್ದಾಗೆ ಇವಾಗೆಲ್ಲ ಸೆನ್ಸಿಟಿವ್. ಅವ್ರು ಹೇಳಿದ್ದಾರೆ ಅಂತ ನೀವು ಏನಾದ್ರೂ ಕೆಲಸ ಮಾಡಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರು ಬರ್ತಾರಾ? ಬರಲ್ಲ ಅಲ್ವಾ? ಸೊ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟ. ಆ ತರ ಈ ಮಾತುಗಳಿಗೆಲ್ಲ ನೀವು ತಲೆಗೆ ಹಾಕೋಬೇಡಿ. ಅದು ಒಂದು. ಮತ್ತೆ ಇನ್ನೊಂದು, ಇವಾಗ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಅದು ತಿನ್ಬೇಡಿ, ಇದು ತಿನ್ಬೇಡಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು. ಫಾರ್ ಎಕ್ಸಾಂಪಲ್, ಇವಾಗ ನಾನೇ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಮೊಸರು ಮಜ್ಜಿಗೆ ಎಲ್ಲ ತಿಂದ್ರೆ ಡೆಲಿವರಿ ಆದಾಗ ಪಾಪು ಎಲ್ಲ ವೈಟ್ ಆಗಿರುತ್ತೆ ಅಂತ. ಆದ್ರೆ ಆಗ್ಲಿ ಬಿಡಿ, ಪಾಪು ಒಳಗಡೆ ಹೆಲ್ದಿ ಆಗಿರುತ್ತಲ್ವಾ, ಡಾಕ್ಟರ್ ಅಂತ ಯಾಕಿರೋದು ಅಲ್ವಾ? ಈಗ ನಾವ್ ಏನೇ ತಿನ್ಬೇಕು ಏನೇ ಬೇಡ ಅಂತಂದ್ರೂ ನಾವು ಡಾಕ್ಟರ್ ಕೇಳಿದ್ರೆ ಆಯ್ತು. ಸುಮ್ನೆ ಅವ್ರ ಮಾತುಗಳಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು? ಆ ತರ ಹೇಳೋರು ಇರ್ತಾರೆ. ಅದನ್ನ ಏನ್ ಮಾಡಿ, ಈ ಕಡೆ ಕೇಳ್ಕೊಂಡು ಈ ಕಡೆ ಬಿಟ್ಬಿಡಿ ಅಷ್ಟೇನೆ. ಮತ್ತೆ ಇನ್ನೊಂದು ತುಂಬಾ ಬೇಜಾರಾಗೋದು, ತುಂಬಾ ಭಯ ಆಗೋದು ಏನಂತಾರೆ ಅಂದ್ರೆ, ನೀನು ಇವಾಗ ನನ್ನೇ ತಗೊಳ್ಳಿ, ನಾನು ಸ್ವಲ್ಪ ಹೈಟ್ ಕಡಿಮೆ ಇದ್ದೀನಿ, ನೀನು ಕುಳ್ಳಕ್ಕಿದೀಯಾ, ನಿನ್ಗೆ ನಾರ್ಮಲ್ ಡೆಲಿವರಿ ಆಗಲ್ಲ. ನನಗೆ ನಾರ್ಮಲ್ ಡೆಲಿವರಿನೇ ಬೇಕು ಅಂತ ನಾನು ಅನ್ಕೊಂಡಿದ್ದು. ಹೆದರ್ಸಿದ್ರು ಆ ತರ, ನಾರ್ಮಲ್ ಡೆಲಿವರಿ ಆಗಲ್ಲ ನಿನಗೆ, ಆಪರೇಷನ್ನೇ ಮಾಡ್ಬೇಕಂತ ಅನ್ಸುತ್ತೆ, ಸಿಸೇರಿಯನ್ನೇ ಆಗ್ಬೇಕು ಅನ್ಸುತ್ತೆ, ನಾರ್ಮಲ್ ಆಗಲ್ಲ, ಆ ತರ ಎಲ್ಲ ಹೇಳ್ತಾರೆ. ಅದು ನಮ್ಗೆ ಅದು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರೋರ್ಗಂತೂ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಭಯ ಸ್ಟಾರ್ಟ್ ಆಗ್ತಿರುತ್ತೆ. ಹಂಗಾದ್ರೆ ಏನ್ ಮಾಡೋದು, ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು, ಪಾಪುಗೆ ಏನಾದ್ರು ಆಗುತ್ತಾ, ಹಂಗೆ ಹಿಂಗೆ ಅಂತೆಲ್ಲ ಅನ್ಕೋತಿರ್ತೀವಿ. ಬಟ್ ನೀವ್ ಹಂಗೇನು ಅನ್ಕೊಂಬೇಡಿ. ದೇವ್ರ ಇಚ್ಛೆ, ನಾರ್ಮಲ್ ಆದ್ರೆ ನಾರ್ಮಲ್ ಆಗುತ್ತೆ, ಸಿಸೇರಿಯನ್ ಆದ್ರೆ ಸಿಸೇರಿಯನ್ ಆಗುತ್ತೆ. ಏನಪ್ಪಾ ಅಂದ್ರೆ, ನಾರ್ಮಲ್ ಆದಾಗ ಪೇಯ್ನ್ ಬಂದಾಗ ಅಷ್ಟೇ, ಡೆಲಿವರಿ ಆಗೋ ಟೈಮಲ್ಲಿ ಸಖತ್ತು ಪೇಯ್ನ್ ತಡ್ಕೊಬೇಕು. ಆಮೇಲೆ ಏನಿಲ್ಲ, ಒಂದು 3 ಡೇಸಿಗೆಲ್ಲ ಆರಾಮಾಗಿ ಆಗ್ತೀವಿ. ಬಟ್ ಸಿಸೇರಿಯನ್ ಅಂತ ಅಂದ್ರೆ ಏನಂದ್ರೆ, ನಾರ್ಮಲ್ ನಾವು ಡೆಲಿವರಿ ಆಗೋ ಟೈಮಲ್ಲಿ ನಮಗೆ ಗೊತ್ತಾಗಲ್ಲ, ನರ್ವಿನ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆಮೇಲೆ ಒಂದು 15 ಡೇಸ್ ಒಂದು 20 ಡೇಸ್ ವರೆಗೂ ಸ್ವಲ್ಪ ಪೇಯ್ನ್ ಇರುತ್ತೆ ಅಷ್ಟೇನೆ. ಸ್ವಲ್ಪ ಏನು ಜಾಸ್ತಿನೇ ಪೇಯ್ನ್ ಇರುತ್ತೆ, ಕಷ್ಟ ಆಗುತ್ತೆ. ಮನೇಲಿ ಯಾರಾದ್ರೂ ಇರ್ತಾರೆ, ಅದಕ್ಕೆಲ್ಲ ಯಾಕೆ ಭಯ ಪಡ್ಬೇಕು ಅಲ್ವಾ? ಅದಕ್ಕೆ ಆ ತರ ಎದುರಿಸೋರ್ಗೆಲ್ಲ ತಲೆನೇ ಕೆಡ್ಸ್ಕೊಂಬೇಡಿ, ಕಿವಿಗೆ ಹಾಕೋಬೇಡಿ ಅದನ್ನ. ಇವಾಗ ನಾವ್ ಏನು ಅನ್ನೋಕ್ಕಾಗಲ್ಲ ಅವ್ರನ್ನ. ಏನಾದ್ರು ಅಂದ್ರೆ ಮತ್ತೆ ಅದಕ್ಕೇನೋ ಬೇಜಾರ್ ಮಾಡ್ಕೊಂತಾರೆ. ಏನೋ ಗೊತ್ತಿದ್ ಹೇಳಿದ್ರೆ ಹಿಂಗ್ ಆಡ್ತಾರಲ್ಲಪ್ಪ ಅಂತ ಅನ್ಕೊಂತಾರೆ. ಹಾಗಾಗಿ ಅವ್ರಿಗೇನು ಹೇಳೋದು ಬೇಡ ನಾವು. ಅವ್ರು ಹೇಳಿದಕ್ ನಾವು ತಲೆನೂ ಕೆಡ್ಸ್ಕೊಳ್ಳೋದು ಬೇಡ. ಅದೇ ಹೇಳದ್ನಲ್ಲ, ಈ ಕಡೆ ಬಿಟ್ಬಿಡಿ ಅಷ್ಟೇನೆ. ಹೀಗೆ ಇನ್ನ ತುಂಬಾ ಇರ್ತವೆ. ಹೇಳ್ತಿರ್ತಾರೆ ಅದು ಇದು ಅಂತ. ಒಳ್ಳೇದನ್ನ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಬಟ್ ಜಾಸ್ತಿ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ನೋಡಿ, ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಬೇಡಿ.
ಅಷ್ಟೇ ಹೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ಟ್ರಾವೆಲಿಂಗ್ ಮಾಡಬೇಡಿ. ನಾ ಹೇಳ್ತೀನಿ, ಏನಾದ್ರೂ ಫಂಕ್ಷನ್ಸ್ ಇರುತ್ತೆ, ಇಲ್ಲ ಹೋಗ್ಲೇಬೇಕು, ಹೋಗುವಂಥದ್ದೇ ಫಂಕ್ಷನ್ ಇರುತ್ತೆ ಅಂತ ಅಂದ್ರೂ ಟ್ರಾವೆಲ್ ಅಂತೂ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ಇವಾಗ ಬಸ್ಸಲ್ಲಿ ಕಾರಲ್ಲಿ ಎಲ್ಲ ಹೋಗ್ಬಿಡಿ ಅಂತ ಹೇಳ್ತಾರೆ. ಟ್ರೈನಲ್ಲಿ ಆದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ ಹೋಗ್ಬೋದು ಅಂತ ಅಂತಾರೆ. ಬಟ್ ನನಗೆ ಪರ್ಸನಲಿ ಡಾಕ್ಟರ್ ನನಗೆ ಏನ್ ಸಜೆಷನ್ ಮಾಡಿದ್ರು, ನನಗೂ ಇದೇ ತರ ಹೋಗೋ ಸಿಚುವೇಶನ್ ಬಂದಿತ್ತು. ಬಟ್ ನಾನು ಹೋಗ್ ಬಂದೆ, ನನ್ಗೇನು ಆಗ್ಲಿಲ್ಲ. ಬಟ್ ಬೇರೆಯವ್ರು ಬಾಡಿ ಹತ್ರ ಕಂಫರ್ಟ್ ಇರಲ್ಲ, ಮತ್ತೆ ಏನಾದ್ರೂ ಆದ್ರೆ ತುಂಬಾ ಕಷ್ಟ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವಾಗ ನನ್ಗೆ ಲೋ ಬಿ ಪಿ ಇತ್ತು. ಫಸ್ಟ್ ನಂಗೆ ಡಾಕ್ಟರ್ ಅದೇ ಹೇಳಿದ್ದು, ಮೊದ್ಲೇ ನನಗೆ ಲೋ ಬಿ ಪಿ, ಅಕಸ್ಮಾತ್ ಏನಾದ್ರೂ ಯಾರಿಗೋ ಹಂಗ ಆಗೋದ್ ಬೇಡ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಅಂತ ಆದ್ರೆ ಬ್ಲೀಡಿಂಗ್ ಎಲ್ಲ ಆಗುತ್ತೆ. ಮತ್ತೆ ನಿಂಗೆ ಲೋ ಬಿ ಪಿ ಆಮೇಲೆ ಇರೋದ್ರಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗೊತ್ತಾ, ಸಡನ್ಲಿ ಹಾಸ್ಪಿಟಲ್ಸ್ ಎಲ್ಲ ಸಿಗುತ್ತಾ ಏನು? ಇವಾಗ ಟ್ರೈನಲ್ಲಿ ಹೋಗ್ತಿರ್ತೀವಿ, ಇವಾಗ ಸಡನ್ಲಿ ಅಲ್ಲಿ ಮಧ್ಯದಲ್ಲಿ ಆತರ ಆದ್ರೆ ಎಲ್ಲಿ ಸಿಗುತ್ತೆ ಹಾಸ್ಪಿಟಲ್ಸ್? ಸಿಗಲ್ಲ. ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇ ಅಂದ್ರೂನು ನೀವು ಟ್ರಾವೆಲಿಂಗ್ ಅಂತೂ ಮಾಡಕ್ ಹೋಗ್ಲೇಬೇಡಿ. ಅದಕ್ಕೂ ಹೇಳ್ತಾರೆ, ಮಾಡಿದ್ರೆ ಏನಾಗುತ್ತೆ, 5 ಮಂತ್ ಆಗಿದ್ಯಲ್ಲ, 6 ಮಂತ್ ಆಗಿದ್ಯಲ್ಲ, ಇವಾಗ ಮಾಡ್ಬೋದು ಅಂತ. ಎಷ್ಟೇ ಮಂತ್ ಆಗಿದ್ರೂನು ಇವಾಗಿನ ಪ್ರೆಗ್ನೆನ್ಸಿಯಲ್ಲಂತೂ ನೀವು ಯಾವ್ದನ್ನು ತುಂಬಾ ಜಾಸ್ತಿಯಾಗಿ ಯೋಚನೆ ಮಾಡಿ ಏನಾಗಲ್ಲ ಬಿಡು, ಅವ್ರಿಗೇನಾಗಿಲ್ಲ ನಂಗೂ ಏನಾಗಲ್ಲ ಬಿಡು, ಆ ಥರ ಎಲ್ಲ ಅನ್ಕೊಳ್ಳೇಬೇಡಿ. ಕೆಲವೊಬ್ರು ಬಾಡಿ ಒಂದೊಂದ್ ಥರ ರೆಸ್ಪಾನ್ಸ್ ಮಾಡ್ಬಿಡುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಟ್ರಾವೆಲಿಂಗ್ ಅಂತೂ ಮಾಡಕ್ ಹೋಗ್ಲೇಬೇಡಿ. ಅಷ್ಟೇ. ಇಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗ್ಬಹುದಾದಂತಹ ಸ್ವಲ್ಪ ಕೆಲವು ಘಟನೆಗಳು. ಪರ್ಸನಲಿ ನನಗೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತೆ ಒಂದ್ ಸ್ವಲ್ಪ ಬೇರೆಯವ್ರನ್ನ ನೋಡಿ ಅವ್ರಿಗೂ ಆಗಿದ್ದನ್ನ ಹೇಳ್ತಿರೋದು. ಆಮೇಲೆ ನೆಕ್ಸ್ಟ್ ಇದೇನೋ ಒಂದ್ ಸೆಕ್ಷನ್ ಆದ್ರೆ ಬಿಡಿ ಆಯ್ತು. ನೆಕ್ಸ್ಟ್ ಪಾಪು ಆದ್ಮೇಲೆ ಇದೆಯಲ್ಲ, ಅದು ಮೆಂಟಲಿ ಟಾರ್ಚರ್ ಅಂದ್ರೆ ಅದು. ಪಾಪು ಆದ್ಮೇಲೆ ಜನಗಳು ಮಾತಾಡೋದಂತೂ ಯಪ್ಪ ಸಾಕಪ್ಪ ಸಾಕು ಅಂತ ಅನ್ಸ್ಬಿಡುತ್ತೆ. ಹೆಂಗಾಗತ್ತೆ ಅಂದ್ರೆ ಇವಾಗ ನಾವ್ ಫಸ್ಟ್ ಟೈಮ್ ಏನೋ ಇವಾಗ ಫಸ್ಟ್ ಟೈಮ್ ಪಾಪು ಆಗಿರುತ್ತೆ ಅಂತ ಅನ್ಕೊಳ್ಳಿ. ನಮ್ಗೇನೋ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿ ಪಾಪು ಆಗಿರುತ್ತೆ ಅಂತ ಅನ್ಕೊಳ್ಳಿ. ನಮಗೂ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಅಷ್ಟು. ಅದಕ್ಕೆ 100 ಜನ 100 ತರಾನೇ ಹೇಳ್ತಾರೆ, ಹಿಂಗೆ ನೋಡ್ಕೋಬೇಕು ಪಾಪನ, ಹಂಗೆ ನೋಡ್ಕೋಬೇಕು, ಹಿಂಗೆ ಹಂಗೆ ಅಂತ. ಬಟ್ ಇವಾಗ ನನ್ಗೆ 2 ಪಾಪು ಆಗಿರೋದ್ರಿಂದ ಇವಾಗ ನನಗೆ ನಗು ಬರುತ್ತೆ ಅವ್ರು ಹೇಳಿರೋದೆಲ್ಲ ಕೇಳಿದ್ರೆ. ಓ ಹಿಂಗ, ಬಿಡೋ ಏನು ನಮಗೆ ಗೊತ್ತಿಲ್ದಿರಲ್ಲ ಆ ತರ ಅಂತ ಅನ್ಸ್ಬಿಡುತ್ತೆ. ಬಟ್ ಕೆಲವೊಂದು ಟಿಪ್ಸ್ಗಳನ್ನ ತಗೋಬಾರ್ದು ಅಂತ ಅಲ್ಲ. ಕೆಲವೊಂದು ಬೇಜಾರಾಗೋ ತರಾನೇ ಹೇಳ್ಬಿಡ್ತಾರೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೆ. ಏನಂದ್ರೆ ಇವಾಗ ಪಾಪು ಆದ್ಮೇಲೆ ಇವಾಗ ಸಣ್ಣಕ್ಕೆ ಪಾಪು ಏನಾದ್ರು ಸಣ್ಣ ಇದ್ರೆ ಒಂದು ಹೇಳ್ತಾರಪ್ಪ, ಅಕಸ್ಮಾತ್ ಏನಾದ್ರು ಪಾಪು ಸಣ್ಣ ಇದ್ದು ನಾವೇನಾದ್ರು ದಪ್ಪ ಇದ್ರಂತೂ ಹೇಳೋದು, ನೀನ್ ದಪ್ಪ ಆಗಿದೀಯಾ ಅದಕ್ಕೆ ಪಾಪು ಸಣ್ಣ ಆಗಿದೆ. ಅಯ್ಯೋ ಶಿವ ಅಂತ ಅನ್ಸುತ್ತೆ ನನಗೆ. ಈಗ ನಾವು ಚೆನ್ನಾಗಿ ತಿಂದು, ಈಗ ಬಾಣಂತನದಲ್ಲಿ ಆಲ್ಮೋಸ್ಟ್ ದಪ್ಪ ಆಗೇ ಆಗ್ತಾರೆ. ಇವಾಗ ನಾವು ಚೆನ್ನಾಗಿ ತಿಂದಲ್ಲೇ ಸಣ್ಣ ಆಗ್ಬೇಕು ಅಂತ ಏನೋ ಸ್ವಲ್ಪ ಸ್ವಲ್ಪ ತಿಂದ್ರೆ ಪಾಪುಗೆ ಹೆಂಗೆ ಫೀಡ್ ಮಾಡಕ್ಕಾಗುತ್ತೆ? ಪಾಪುಗೆ ಹೆಂಗ್ ಹಾಲ್ ಬರುತ್ತೆ ಅಲ್ವಾ? ಆ ನೀವೇ ಯೋಚನೆ ಮಾಡಿ. ನಾವು ಚೆನ್ನಾಗಿ ತಿಂದ್ರೆ ತಾನೇ ಪಾಪುಗೆ ಹಾಲ್ ಚೆನ್ನಾಗ್ ಬರುತ್ತೆ. ನನ್ಗೂ ಒಂದ್ಸಲ ಹಿಂಗೆ ಆಗಿತ್ತು. ನಾನು ಡಾಕ್ಟರ್ ಹತ್ರನೇ ಹೋಗಿ ಕೇಳ್ಬಿಟ್ಟಿದ್ದೆ ಸೀರಿಯಸ್ ಆಗಿ. ಸರ್ ಹಿಂಗ್ ಸಣ್ಣ ಆಗಿದ್ದಾನಲ್ಲ ಏನ್ ಮಾಡೋದು? ನಾನ್ ದಪ್ಪ ಆಗಿರೋದಕ್ಕೆ ಒಂದ್ ಸಣ್ಣ ಆಗಿದ್ದಾನ, ಸಖತ್ ಬೈದ್ ಕಳ್ಸಿದ್ರು ಅವ್ರು. ಅಯ್ಯೋ ನೀನ್ ತಿಂದನೇ ಸಣ್ಣ ಆದಿ, ಆಮೇಲೆ ಅವ್ರು ಹೇಳಿದ್ರು ಅಂತ. ಅವ್ನು ಏನಾಗಿದ್ದಾನೆ, ಅವನು ತುಂಬಾ ಹೆಲ್ದಿ ಆಗಿದ್ದಾನೆ, ನೋಡಕ್ ಸಣ್ಣ ಇದ್ದಾನೆ ಅಷ್ಟೇ. ಹೆಲ್ದಿ ಆಗಿದ್ದಾನೆ, ಚೆನ್ನಾಗೆಲ್ಲ ಹಾಲೆಲ್ಲ ಕುಡಿತಾನೆ ಅಲ್ವಾ, ಬಿಡು ಅದ್ಯಾಕ್ ತಲೆ ಕೆಡ್ಸ್ಕಂತೀಯ. ಅದೊಂದಾಯ್ತಾ. ನನ್ಗಂತೂ ಅವಾಗ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿತ್ತು. ಅದ್ ಯಾವ ತರ ಅಂತಾನೆ ಗೊತ್ತಿಲ್ಲ ನಂಗೆ. ನಾವು ದಪ್ಪ ಆದ್ರೆ ಮಕ್ಳು ಸಣ್ಣ ಆಗ್ತಾರೆ ಅಂತ ಅದಿನ್ನೂ ಗೊತ್ತಿಲ್ಲ ನನಗೆ. ಆಮೇಲೆ ಅದ್ರದ್ದೇ ರಿಲೇಟೆಡ್ ಆಗಿ ಒಂದ್ ಸ್ವಲ್ಪ ತಿಂಗಳು, ಒಂದು 8-9 ಮಂತ್ ಆಯ್ತು. ನಾನು ಪಾಪಗೆ 8-9 ಮಂತ್ ಆಯ್ತು. ಹಿಂಗೆ ದಿನಗಳು ಕಳೆದ್ಮೇಲೆ ನಾನು ಅಂಗಡಿಯಲ್ಲಿ ಎಲ್ಲ ತುಂಬಾ ಕೆಲಸ ಇರ್ತಿತ್ತು. ಒಂದ್ 5 ಜನ, ದಿನಕ್ಕೆ ಒಂದ್ 5 ಜನಕ್ಕೆಲ್ಲ ಅಡ್ಗೆ ಮಾಡೋದಿತ್ತು. ಮತ್ತೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಂತಿದ್ದೆ. ಮತ್ತೆ ನಮ್ಮ ಪಾಪನು ನಾನೇ ನೋಡ್ಕೊಂತಿದ್ದೆ. ಅವನಂತೂ ತುಂಬಾ ತರ್ಲೆ, ಅವಾಗಿಂದನೂ ಅಷ್ಟೇ ಇವಾಗ್ಲೂ ಅಷ್ಟೇ. ತುಂಬಾ ಕಿರಿಕಿರಿ ಮಾಡೋನು, ತುಂಬಾ ತರ್ಲೆ ಮಾಡೋನು. ನನ್ಗಂತೂ ಸಾಕಾಗ್ ಹೋಗ್ತಿತ್ತು. ಎಲ್ಲ ಕೆಲ್ಸಗಳೆಲ್ಲ ಮಾಡ್ಕೊಂತಿದ್ದೆ ನಾನೇನೆ. ತುಂಬಾ ಸಣ್ಣ ಆಗ್ಬಿಟ್ಟೆ ನಾನು, ಆಯ್ತಾ. ಆಮೇಲೆ ಹಿಂಗೆ ಒಂದ್ ಫಂಕ್ಷನ್ ಅಟೆಂಡ್ ಮಾಡಿದೆ. ಎಲ್ಲ ನನ್ನ ನೋಡ್ಬಿಟ್ಟು ಏನ್ ಅಂತಿದ್ದಾರೆ, ಏನಿದು ನೀನು ಇಷ್ಟೊಂದ್ ಸಣ್ಣ ಆಗಿದೀಯಾ, ಕಾಲೇಜ್ ಹುಡ್ಗಿ ತರ ಕಾಣಿಸ್ತಿದ್ಯಾ ಅಂತ.
ಏನ್ ಮಾಡೋದು, ದಪ್ಪ ಇದ್ರೆ ಹಂಗೆ, ಪಾಪ ಸಣ್ಣ ಐತೆ ನೀನ್ ದಪ್ಪಾಗಿದೆ ಅದಕ್ಕೆ, ಈ ಸಣ್ಣ ಆದ್ರೆ ಹಿಂಗೆ. ನಾನ್ ಸಣ್ಣ ಆದೆ ಅಂತ ನನ್ ಮಗ ಏನ್ ದಪ್ಪ ಆಗ್ಲಿಲ್ವಲ್ಲ, ಅವನು ಸಣ್ಣನೇ ಇದ್ದ. ಮುಂಚೆ ಹೆಂಗಿದ್ದ ಆಗ್ಲೂ ಹಂಗೆ, ಆವಾಗ್ಲೂ ಹಂಗೆ ಇದ್ದ. ಸೊ ಹಂಗೆ ಹೇಳ್ತಾರೆ, ನಾವ್ ಹಂಗಾದ್ರೆ ಹಿಂಗೆ, ಹಿಂಗಾದ್ರೆ ಹಾಗೆ ಅಂತ. ಸೊ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಂಬೇಡಿ ನೀವು. ಆ, ಮಾಮೂಲಿ ಬಾಣಂತನದಲ್ಲಿ ಹೆಂಗೆಲ್ಲ ಮಾಡಿಸ್ಕೋಬೇಕು, ಏನೆಲ್ಲ ಯಾವ ತರ ಫುಡ್ ತಿನ್ಬೇಕು, ಅದ್ ಫುಡ್ ತಿನ್ಕೊಂಡ್ ಚೆನ್ನಾಗಿರಿ. ಅವ್ರು ಸಣ್ಣ ಅಂದ್ರು ಪಾಪನ್ನ ಯಾಕೋ ಏನೋ ಅಂತ ಅದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದ್ ಒಂದು ಆಯ್ತಾ. ಮತ್ತೆ ನೆಕ್ಸ್ಟ್ ನಾವು ಮಕ್ಳಿಗೆ ತಿನ್ಸ್ತೀವಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಜಾಸ್ತಿ. ತುಂಬಾನೇ ಜಾಸ್ತಿ ಜಾಸ್ತಿ ಅಂತ ಅಲ್ಲ. ಆ ತರ ಫುಡ್ ತಿನ್ನಿಸ್ತೀಯಾ, ಈ ತರ ಫುಡ್ ತಿನ್ನಿಸ್ತೀಯಾ, ಅದನ್ ತಿನ್ಸು, ಇದನ್ ತಿನ್ಸು, ಅದ್ ತಿನ್ಸಿದ್ರೆ ಹಂಗಾಗುತ್ತೆ, ಇದ್ ತಿನ್ಸಿದ್ರೆ ಹಿಂಗಾಗುತ್ತೆ. ಆಮೇಲೆ ಅದೇ ಹೇಳದ್ನಲ್ಲ ನಮ್ಮ ಪಾಪ ಸಣ್ಣಗಿದ್ದು, ನೀನ್ ಈ ತರ ತಿನ್ಸೋದಕ್ಕೆ ಅವ್ನ ಆ ತರ ಸಣ್ಣಗಿರೋದು. ಹಂಗಿರ್ಬೇಕು ಊಟ, ಹಿಂಗಿರ್ಬೇಕು ಊಟ, ಹಂಗ ಆ ತರ ಕೊಟ್ರೇನೆ ಅವನು ಚೆನ್ನಾಗಾಗೋದು, ಹಂಗೆಲ್ಲ ಹೇಳ್ತಾರೆ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೊಳ್ಳೋವರೆಗೂ ಏನ್ ಡೈಲಿ ನಮ್ ಮಕ್ಳನ್ನ ನಾವೇ ನೋಡೋದು, ಅವ್ರು ಯಾವ ತರ ತಿಂತಾರೆ, ಯಾವ ತರ. ಈಗ ನಾವ್ ಟ್ರೈ ಮಾಡಿರಲ್ವಾ ಹಂಗಾದ್ರೆ. ಈಗ ಡಾಕ್ಟರ್ಸ್ಗಳನ್ನೆಲ್ಲ ಕೇಳಿ ನಾವು ಯಾವ ತರ ಫುಡ್ ತಿನ್ಸ್ಬೇಕು, ಹೆಂಗ್ ತಿನ್ಸ್ಬೇಕು, ನಾವು ಟ್ರೈ ಮಾಡಿರಲ್ವಾ. ಪಾಪ ಅವ್ರಿಗೆ ಹೆಂಗ್ ಕಂಫರ್ಟಬಲ್ ಮಕ್ಳಿಗೆ ಹಂಗ್ ತಿಂದ್ರೇನೆ ಓಕೆ. ನಾನ್ ಫಾರ್ ಎಕ್ಸಾಂಪಲ್ ನನ್ ಮಗನ್ಗೆ ತಗೊಳ್ಳಿ, ಅವ್ನಿಗೆ 1.5 years ಆದ್ರೂನು ಅವನು ಅನ್ನ ಏನು ತಿಂತಿರ್ಲಿಲ್ಲ. ಅಂದ್ರೆ ಸ್ಮ್ಯಾಶ್ ಮಾಡೇ ತಿನ್ನಿಸ್ಬೇಕಿತ್ತು, ಅದಕ್ಕೂ ಅನ್ನೋರು ಈಗ್ಲೂ ಸ್ಮ್ಯಾಶ್ ಮಾಡೇ ತಿನ್ನಿಸ್ಬೇಕು ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಅವನಿಗೆ 4 years, ಇವಾಗ ಹಂಗಿದಾನ, ಅವ್ನಿಗೆ ಇಷ್ಟ ಆಗಿರೋದೆಲ್ಲ ಅವನೇ ತಿಂತಾನೆ. ಇವಾಗ ಏನಿಲ್ಲ, ಅನ್ನನೂ ತಿಂತಾನೆ, ಪೂರಿ ರೋಟಿ ಚಪಾತಿ ಎಲ್ಲದೂ ತಿಂತಾನೆ. ಬಟ್ ಅವಾಗ ಅವನು ಏನು ಆ ತರ ತಿಂತಿರ್ಲಿಲ್ಲ, ಸ್ಮ್ಯಾಶ್ ಮಾಡೇ ತಿನ್ನಿಸ್ಬೇಕಿತ್ತು. ಅದಕ್ಕ ಅಂತ ಹೇಳೋರು, ಹಿಂಗೆ ಈಗ್ಲೂ ಹಂಗೆ ತಿನ್ನಿಸ್ತೀಯ ಹಂಗೆ ಹಿಂಗೆ ಅಂತ ಆ ತರ ಎಲ್ಲ ಹೇಳ್ತಾರೆ. ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ಈಗ ನನ್ ಪಾಪು ಇವಾಗ 6 month, ನನ್ನ ಸೆಕೆಂಡ್ ಪಾಪು. ಅವನಿಗೆ ನಾನು ಏನಂದ್ರೆ ಮಿಕ್ಸಿಯಲ್ಲಿ ನುಣ್ಣಗ್ ರುಬ್ಕೊಡ್ಬೇಕಿತ್ತು ನನ್ ದೊಡ್ಡ ಮಗನ್ಗೆ. ಬಟ್ ಇವಾಗ ಚಿಕ್ಕವನಿಗೆ ಹಾಗಲ್ಲ, ಅವನಿಗೆ ಕೈಯಲ್ಲೇ ಈ ತರ ಮಾಡಿ ಕೊಟ್ರೆ ಅವ್ನು ಸುಮ್ ತಿಂತಾನೆ. ನಾನು ಇದ್ರಿಂದ ಏನ್ ಹೇಳ್ತಿದೀನಿ ಅಂದ್ರೆ, ಒಂದ್ ಮಗು ಆ ತರ ಇದ್ರೆ ಒಂದ್ ಮಗು ಈ ತರ ಇರುತ್ತೆ. ಎಲ್ಲಾ ಮಕ್ಳುನು ಅದೇ ತರ ತಿನ್ಬೇಕು ಅಂತ ಯೋಚನೆ ಮಾಡಿದ್ರೆ ಆಗಲ್ಲ. ಹಾಗಾಗಿ ಯಾರ್ ಏನೇ ಹೇಳಿದ್ರುನು ಮಕ್ಳು ಊಟದ ಬಗ್ಗೆ ನೀವಂತ ತಲೆ ಕೆಡ್ಸ್ಕೋಬೇಡಿ. ನಿಮ್ ಕಂಫರ್ಟಬಲ್ ನೀವು, ಅವ್ರು ಯಾವ ತರ ತಿಂತಾರೆ ಆ ತರ ಕೊಡಿ ಅಷ್ಟೇನೆ. ಅವ್ರು ಹೆಲ್ದಿ ಆಗಿದ್ರೆ ಸಾಕು ಅಷ್ಟೇನೆ. ನಿಮ್ಗೆ ಅಂತೂ ಅವ್ನು ಊಟ ತಿಂತಿಲ್ಲ ಹಂಗೆ ಹಿಂಗೆ ಏನೋ ತುಂಬಾ ವೀಕ್ ಆಗಿದೆ ಅಂದ್ರೆ ಡಾಕ್ಟರ್ ಸಜೆಷನ್ ಕೊಡ್ತಾರೆ, ಡಾಕ್ಟರ್ ಹತ್ರ ಹೋಗಿ ಕೇಳಿ, ಅವ್ರಿಗೆ ಹೇಳ್ತಾರೆ ಯಾವ ತರ ಏನು ಅಂತ, ಅದನ್ನ ಫಾಲೋ ಮಾಡಿ ಅಷ್ಟೇನೆ. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಅಂತ ಅಂದ್ರೆ, ಮಕ್ಳಿಗೆ ಇವಾಗ ಮೂಗು ಏನಾದ್ರು ಒಳಗಡೆ ಹೋಗಿದ್ರೆ, ಅಂದ್ರೆ ಮೂಗು ಸ್ವಲ್ಪ ಶಾರ್ಟ್ ಇದ್ರೆ ಅಟ್ರು ಮೂಗಾಗಿದೆ, ಯಾಕೆ ಎಣ್ಣೆ ಎಲ್ಲ ಏನೋ ಹಚ್ತಿರ್ಲಿಲ್ವಾ, ನೀಟಾಗಿ ಎಣ್ಣೆ ಹಚ್ಚಿರ್ಲಿಲ್ವಾ, ಹಂಗೆಲ್ಲ ಹೇಳ್ತಾರೆ. ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕು, ಹಂಗ್ ಮಸಾಜ್ ಮಾಡ್ಬೇಕಿತ್ತು, ಅದಕ್ಕೆ ಬೆಳ್ದಿಲ್ಲ ಮೂಗು ಅಂತ. ದೇವ್ರು ಕೊಟ್ಟಿರೋದೇ ಅಷ್ಟು ಮೂಗು, ನಾವ್ ಅಷ್ಟೆಲ್ಲ ಮಾಡಿ ಈಜಿದ್ರೆ ಅದ್ ಹಂಗ ಆಗತ್ತಾ ಹೇಳಿ. ಇನ್ ಬುಡೆ ಎಲ್ಲ ಹಿಂದೆ ಸರಿ ಮಾಡ್ಬೋದು, ಓಕೆ ಬಿಡಿ, ನಾನು ಅದನ್ನ ಒಪ್ಕೊಂತೀನಿ. ಬಟ್ ಮೂಗೆಲ್ಲ ಅದು ಆಟೋಮೆಟಿಕ್, ಅದು ದೊಡ್ಡವರಾದಾಗ ಹೆಂಗ್ ಆಗ್ಬೇಕು ಹಂಗೆ ಆಗುತ್ತೆ. ಹಾಗಂತ ನಾವು ಈಗಲೇ ಅದನ್ನ ತಿಕ್ಕಿ ಹಿಂಗ್ ಮಾಡಿ ಹಂಗೆಲ್ಲ ಮಾಡಿದ್ರೆ ಅವ್ರದ್ದು ಮೂಳೆಗಳೆಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಚಿಕ್ಕ ಮಕ್ಳದು. ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗ್ಬಾರ್ದಲ್ವಾ. ಡಾಕ್ಟರ್ಸ್ ಗಳೇ ಹೇಳ್ತಾರೆ ಹಾಗೆಲ್ಲ ಮಾಡ್ಬಾರ್ದು ಅಂತ. ಬಟ್ ಆದ್ರೂ ಏನ್ ಮಾಡೋದು, ಆ ತರ ಹೇಳ್ತಾರೆ, ಹಂಗ್ ಮಾಡಿ ಹಿಂಗ್ ಮಾಡಿ, ಹಂಗ್ ಸ್ನಾನ ಮಾಡಿಸ್ಬೇಕು, ಹಿಂಗ್ ಸ್ನಾನ ಮಾಡಿಸ್ಬೇಕು. ಅದನ್ನು ಅಷ್ಟೇ, ಈ ಕಡೆ ಕೇಳಿ ಈ ಕಡೆ ಬಿಡಿ, ಹೌದಾ ಸರಿ ಹಂಗೆ ಮಾಡಿಸ್ತೀವಿ ಅಂತ ಹೇಳಿ ಅವ್ರು. ಬಟ್ ನೀವು ಇವಾಗ ಡಾಕ್ಟರ್ ಸಜೆಷನ್ ಏನ್ ಕೊಟ್ಟಿರ್ತಾರೆ ಆ ತರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಷ್ಟೇನೆ. ಅದು ಒಂದು. ಮತ್ತೆ ಇನ್ನು ಎಷ್ಟೊಂದೆಲ್ಲ ಹೇಳ್ಬೇಕು ಅಂತ ಅನ್ಕೊಂತಿದ್ದೆ, ಬಟ್ ಈ ಕ್ಯಾಮ್ರಾ ಮುಂದೆ ಬಂದಾಗ ಎಲ್ಲ ಮರ್ತೋಗ್ತಿದೆ. ಆದ್ರೂ ನಂಗೆ ಗೊತ್ತಿರೋವಷ್ಟು ಎಷ್ಟು ಇವಾಗ ನೆನಪಾಗುತ್ತೆ ಅಷ್ಟು ಹೇಳ್ತೀನಿ ಅಷ್ಟೇನೆ. ಬಟ್ ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಯಾರು ಏನೇ ಸಜೆಷನ್ ಕೊಟ್ರು, ನಿಮ್ ಪಾಪುಗೆ ಹಂಗ್ ಮಾಡು, ಆ ತರ ಫುಡ್ ತಿನ್ಸು, ಇಲ್ಲ ಈ ತರ ಸ್ನಾನ ಮಾಡ್ಸು, ಹಂಗೆ ಹಿಂಗೆ ಅಂತ ಏನೇ ಹೇಳಿದ್ರು ನೀವು ಒಂದ್ಸಲ ಯೋಚನೆ ಮಾಡಿ, ಒಂದ್ಸಲ ಅಲ್ಲ 2 ಸಲ ಯೋಚನೆ ಮಾಡಿ. ಅವ್ರನ್ನ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅದನ್ನ ತಿನ್ಸ್ಬೋದಾ, ಮಾಡ್ಬೋದಾ, ಆ ತರ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಪಾಪಗೆ ಓಕೆನಾ, ಇಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಅದಕ್ಕೆ ಆ ತರ ಒಂದ್ ಸ್ವಲ್ಪ ನೀವು ಯೋಚನೆ ಮಾಡಿ ಅಷ್ಟೇನೆ. ಇವಾಗ ಹೇಳ್ತಾರೆ ಫ್ರೆಂಡ್ಸ್, ಇವಾಗ ಯಾರಾದ್ರೂ ಬಂದ್ಬಿಟ್ಟು ಮಗುಗೆ ಆ ತರ ಫುಡ್ ತಿನ್ಸು, ಈ ತರ ಫುಡ್ ತಿನ್ಸು, ಆಮೇಲೆ ಆ ತರ ನೋಡ್ಕೋ, ಈ ತರ ನೋಡ್ಕೋ, ಹಾಲ್ ಬಿಡ್ಬೇಡ, ಇಲ್ಲಿ ಹೀಗೆಲ್ಲ ಬೆಳೆಸು ಅಂತೆಲ್ಲ ಹೇಳ್ತಾರೆ. ನೀವು ಅಷ್ಟೇನೆ
ಒಳ್ಳೇದಿದ್ರೆ ತಗೊಳ್ಳಿ, ಇಲ್ಲ ನಿಮ್ಗೆ ಬೇಡ ಅಂತ ಅನ್ಸಿದ್ರೆ ಬಿಡಿ. ನಿಮ್ ಮಗು ನಿಮಗ್ ಗೊತ್ತಿರುತ್ತೆ ಹೇಗ್ ಬೆಳೆಸ್ಬೇಕು, ಹೇಗ್ ತಿನ್ಸ್ಬೇಕು, ಹೇಗ್ ಮಾಡಿಸ್ಬೇಕು ಅಂತ. ಬಟ್ ಅವ್ರಿಗೂ ಬೇಜಾರಾಗ್ಬಾರ್ದು, ಹೇಳ್ತಾರೆ. ಒಬ್ಬೊಬ್ರು ಒಳ್ಳೇದಕ್ಕೆ ಹೇಳ್ತಾರೆ, ಒಬ್ಬೊಬ್ರಿಗೆ ಹೇಳ್ಸಕ್ಕೆ ಆ ತರ ಎಲ್ಲ ಹೇಳ್ತಾರೆ. ತಲೆ ಕೆಡ್ಸ್ಕೊಂಬೇಡಿ. ಏನ್ ಹೇಳಿದ್ರುನು ನಿಮ್ಗೆ ಹೆಂಗ್ ಅನ್ಸುತ್ತೆ ಆ ತರ ನಿಮ್ ಮಗು ನಿಮ್ಗಿಷ್ಟ, ನಿಮಿಗ್ ಗೊತ್ತು. ಬೇರೆಯವ್ರಿಗಿಂತ ನಮ್ ಮಗು ಹೇಗೆ, ನಮ್ ಮಗು ಯಾವ ತರ ತಿನ್ನುತ್ತೆ, ಯಾವ ತರ ಇರುತ್ತೆ ಅಂತ ನಮಿಗ್ ಗೊತ್ತಿರುತ್ತೆ. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ನಾವೇ. ನಮ್ಮ ಮಕ್ಳಿಗೆ ಏನೇ ಬೇಕು ಅಂತ ಅಂದ್ರೂ, ಏನೇ ಮಾಡ್ಬೇಕು, ಯಾವ ತರ ಬೆಳೆಸ್ಬೇಕು ಅದೆಲ್ಲ ನಮ್ಗೇನೆ. ಈಗ ಒಬ್ಬೊಬ್ರು ಮಕ್ಳು, ಒಬ್ಬೊಬ್ರೆ ನನ್ ಮಗನೇ ಅಂದ್ರೆ ಫುಲ್ ಸ್ವಲ್ಪ ತರ್ಲೆ ಅವನು ಇರೋದು. ಅವ್ನ್ ಹೆಂಗೆ ಅಂತ ಅಂದ್ರೆ ಕೆಲವೊಬ್ರು ಮುಂದೆ ಏನಿಲ್ಲ ಸೈಲೆಂಟ್ ಆಗಿರ್ತಾನೆ. ಕೆಲವೊಬ್ರು ಮುಂದೆ ಅಂದ್ರೆ ಅವ್ನಿಗೆ ಯಾರು ಯಾವ ತರ ರ್ಯಾಶ್ ಆಗಿ ಏನಾದ್ರು ಹೇಳಿದ್ರೆ ಅವನು ತಿರ್ಗಿ ಹೇಳ್ತಾನೆ ಅಷ್ಟೇ, ಆ ತರ ಅವನು. ಬಟ್ ಅದಕ್ಕೂ ಏನಾದ್ರು ಅಂದ್ರೆ ತಲೆ ಕೆಡ್ಸ್ಕೊಂಬೇಡಿ. ಇವಾಗಿನ ಮಕ್ಳೆಲ್ಲ ಹಂಗೇನೆ ಫುಲ್ಲು ತರ್ಲೆಗಳೇ ಆಗಿರ್ತಾರೆ. ಫೈನಲಿ ನಾನು ಹೇಳೋದೇನು ಅಂತ ಅಂದ್ರೆ, ಯಾರ್ ಏನೇ ಅಂದ್ರೂನು ತಲೆ ಕೆಡ್ಸ್ಕೊಂಬೇಡಿ. ನಿಮ್ಮ ಮಕ್ಳು ನೀವು ಹೇಗಿರ್ಬೇಕೋ ಹಾಗಿರಿ. ಹೇಗೆ ತಿನ್ಸ್ಬೇಕು ಮಾಡ್ಬೇಕು ಹಾಗಿರಿ, ಅಷ್ಟೇನೆ ನಾನು ಹೇಳೋದು. ಅದೇ ಈ ತರ ನೆಗೆಟಿವ್ ಪೀಪಲ್ಸ್ ಇರ್ತಾರೆ, ಈ ತರ ಹೇಳೋದು, ಹಿಂಗ್ ಹೇಳ್ತಾರೆ, ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದು ಅಂತ. ಅದನ್ನೆಲ್ಲ ತಲೆಗೆ ಹಾಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಪರ್ಸನಲಿ ನಂಗಂತೂ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಫಸ್ಟ್ ಪಾಪು ಆದ್ಮೇಲೆ ನಾನು ತುಂಬಾ ಅಂದ್ರೆ ತುಂಬಾ ಯೋಚನೆ ಮಾಡಿ ಈ ತರ ಬೇಜಾರಾಗಿ ಎಲ್ಲ ಆಗಿದೆ ನನ್ಗೆ. ಕೆಲವೊಬ್ರಿಗೆ ಈ ತರ ಆಗಿದೆ ಅಂತ ಅನ್ಕೊಂತೀನಿ, ತುಂಬಾ ಜನಕ್ಕೆ. ಮತ್ತೆ ಈಗ ನೆಕ್ಸ್ಟ್ ಪ್ರೆಗ್ನೆಂಟ್ ಆಗ್ತಿರೋರು ಹಿಂಗ್ ಆಗ್ಬೋದು, ಮೋಸ್ಟ್ಲಿ ಆಗ್ದೇನೂ ಇರ್ಬೋದು. ಹಂಗ್ ಆಗೋರ್ಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್ ಇಷ್ಟೇನೆ ಇವತ್ತಿನ ಬ್ಲಾಗು. ಏನೋ ಇದ್ರ ಬಗ್ಗೆ ಹೇಳ್ಬೇಕಂತ ಒಂದ್ ಥಾಟ್ ಬಂತು ನನ್ಗೆ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ದೆ ಅಷ್ಟೇನೆ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ರಿಸೀವ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದ್ ಒಳ್ಳೆ ಬ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ನಮ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್.